ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಒಂದು ದಿನ ವಿಧಾನಸೌಧವನ್ನೇ ಜೈಲು ಮಾಡುವ ಕಾಲ ಬರುತ್ತೆ. ಈ ಸರ್ಕಾರದಲ್ಲಿ ಒಬ್ರು ಇಬ್ರು ಜೈಲಿಗೆ ಹೋಗುವ ಬದಲು ಸಾಕಷ್ಟು ಜನರು ಜೈಲಿಗೆ ಹೋಗುವ ಕಾಲ ಬರುತ್ತೆ. ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಒಂದು ದಿನ ವಿಧಾನಸೌಧವನ್ನೇ ಜೈಲು ಮಾಡುವ ಕಾಲ ಬರುತ್ತೆ. ಈ ಸರ್ಕಾರದಲ್ಲಿ ಒಬ್ರು ಇಬ್ರು ಜೈಲಿಗೆ ಹೋಗುವ ಪರಿಸ್ಥಿತಿ ಇಲ್ಲ. ಸರಿಯಾದ ತನಿಖೆಯಾದ್ರೆ 80% ಜನ ಜೈಲಿಗೆ ಹೋಗ್ತಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಂತೆ ವಿಶೇಷ ಜೈಲು ಮಾಡುವ ಪರಿಸ್ಥಿತಿ ಬರುತ್ತೆ. ರಾಜ್ಯ ಸರ್ಕಾರದ ಎಲ್ಲ ನಿಗಮಗಳಲ್ಲಿ ಹಗರಣ ನಡೆದಿದೆ. ರಾಜ್ಯ ಸರ್ಕಾರದ ಎಲ್ಲ ನಿಗಮಗಳಲ್ಲಿ ಹಗರಣ ನಡೆದಿದೆ. ಹಲವು ಮಂದಿ ನಿಗಮದಲ್ಲಿ ಹಗರಣವಾಗಿದ್ದು ಎಲ್ಲ ನಿಗಮದ ತನಿಖೆ ನಡೀಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ನೋಡ್ರಿ, ಹುಡುಕ್ಯಂತ ಹೋದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಿಟ್ರೆ, ಹಗರಣಗಳು ಬಿಟ್ರೆ ಬೇರೆ ಏನೂ ಆಗ್ತಿಲ್ಲ. ಏನಾದ್ರೂ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ವಲ್ಲ ದುಡ್ಡು ಅಂತಾರೆ, ಅದು ಬಿಟ್ರೆ ಬೇರೆ ಏನೂ ಆಗ್ತಿಲ್ಲ. ಅದ್ರಾಗ ವಿಶೇಷವಾಗಿ ಅವ್ರು ತಿಳಿದ್ಬಿಟ್ರೆ SC ST ಜನಾಂಗದವರು, ಹಿಂದುಳಿದವರು ಕಾಂಗ್ರೆಸ್ಸಿಗೆ ಒತ್ತಿ ಬಿದ್ದುಬಿಟ್ಟಿದ್ದಾರೆ. ನಾವೇನು ಮಾಡಿದ್ರು ನಡೀತದೆ, ನಾವೇನು ಬೇಕಾದ್ರೂ ಇವ್ರಿಗೆ ತುಳಿಬೋದು. ಇವ್ರಿಗೆ ಯಾರು ಹೋದ್ರು ಇವ್ರು ಯಾರೋ ಒಗ್ಗಟ್ಟಾಗಿಂದ ಯಾವತ್ತೂ ಯಾರು ಹೋರಾಟ ಮಾಡಂಗಿಲ್ಲ. ಅವ್ರವ್ರಿಗೆ ಕ್ಲಾಸ್ ತಂದುಬಿಟ್ರು ಮುಗಿದು ತಾವು ಕಡ್ದಾಡ್ತಾರೆ ಅಂತೇಳಿ ವಾಲ್ಮೀಕಿನಿಗಿಂದ ಅಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಸದನದಲ್ಲೇ ಸ್ಟೇಟ್ಮೆಂಟ್ ಕೊಟ್ಟರು. 183 ಕೋಟಿ ಅಲ್ಲ, ಬರೀ 86 ಕೋಟಿ ಹಗರಣ ಆಗಿದೆ ಅಂತ ಅವರೇ ಒಪ್ಪಿಗೆಂದ್ರು. ಈಗ ಬೋವಿ ನಿಗಮದೂ ಅದೇ ಥರ ಆಗಿದೆ. ನೀವು ಹುಡುಕ್ಯಂತಂದ್ರೆ ಎಲ್ಲ ನಿಗಮಗಳು ಪರಿಸ್ಥಿತಿನೂ ಅದೇ ಥರ ಇದೆ. ನೀವು ಯಾವ ನಿಗಮದ ನೋಡ್ರಿ, ಇವತ್ತು ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿ ಉರ್ಲಾಕಂತ ಪರಿಸ್ಥಿತಿ ಬಂದಿದೆ. ಮೊದಲು ಯಾರ ಕಾಂಟ್ರಾಕ್ಟರ್ಗಳು ಬನ್ರಿ ಚಾ ಕುಡಿ ಅಂತೀರಿ. ಈಗ ಕಾಂಟ್ರಾಕ್ಟರ್ಗಳು ನೋಡಿದ್ರೆ ಎಲ್ಲಿ ಬರೋಣ ಸಾಲ ಕೇಳ್ತಾರೆ ನಡಿ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಧರ್ಮಸ್ಥಳ ಕೇಸ್ NIA ತನಿಖೆ ನೀಡಬೇಕೆಂಬ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನ NIAಗೆ ನೀಡಬೇಕಾಗುತ್ತೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಶಕ್ತಿಗಳು ಕೆಲಸ ಮಾಡಿವೆ. ಬಹಳ ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಜಾತಿ ಧರ್ಮಗಳಲ್ಲಿ ಬೆಂಕಿ ಹಚ್ಚಲು ರೆಡಿಯಾಗಿದ್ದಾರೆ. ಹಾಗಾಗಿ ಇದನ್ನ NIAಗೆ ಒಪ್ಪಿಸಬೇಕು. ಎಲ್ಲ ಕೋಮಿನ ಜನರನ್ನ ಬಳಸ್ಕೊಂಡಿದ್ದಾರೆ. ಕೇವಲ ಒಂದೇ ಕೋಮಿನ ಜನರನ್ನ ಇದರಲ್ಲಿ ಬಳಸಿಲ್ಲ, ಎಲ್ಲ ಕೋಮಿನ ಜನರನ್ನ ಬಳಸ್ಕೊಂಡಿದ್ದಾರೆ. ಹೀಗಾಗಿ NIA ತನಿಖೆಗೆ ಆದೇಶ ಕೊಡಬೇಕು, ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ಅದೇ ವಿದೇಶದಿಂದ ಫಂಡ್ ಸಾಕಷ್ಟು ವಿದೇಶದಿಂದ ಫಂಡ್ ಬಂದಿದೆ. ಪ್ಲಾನಿಂಗ್ ಪ್ರಕಾರ ನಾಳೆ ಏನೇನು ಮಾಡಬಹುದು ಅಂದರೆ, ಒಬ್ಬ ಮನುಷ್ಯ ಯಾವ ಥರ ಹೇಳಿಕೆ ಕೊಡ್ಬೋದು, ಅವ ಮತ್ತೆ ಚೇಂಜ್ ಆದ್ರೆ ಏನು ಮಾಡ್ಬೋದು, ಅವು ಓಡೋದ್ರೆ ಏನು ಮಾಡ್ಬೋದು, ಅವ್ನು ಅರೆಸ್ಟ್ ಆದ್ರೆ ಏನು ಮಾಡೋ ಅಂತ ಅಡ್ವಾನ್ಸ್ ವಿಡಿಯೋಗಳು ಮಾಡ್ಕೊಂಡು ಇಟ್ಕೊಂತಾರೆ. ಅಂದರೆ ಇದು ಎಷ್ಟು ಪ್ಲಾನಿಂಗ್ ಇರ್ಬೋದು ಅಂತ ಲೆಕ್ಕ ಹಾಕ್ಯಾರೆ. ಅದರಿಂದ ಕೋಮು ಗಲಾಭೆ ಸೃಷ್ಟಿ ಮಾಡಿ ಆ ಭಾಗದಲ್ಲಿ, ಯಾಕಂದ್ರೆ ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಇದು ಕೋಮು ವಿಷಯದಲ್ಲಿ. ಅದನ್ನು ಯಾವ ಥರ ಮಾಡೋ ಫಸ್ಟ್ ಬೇರೆ ಥರ ಮಾಡಿದ್ರು. ಈ ಧರ್ಮಸ್ಥಳ ಮಂಜುನಾಥ್ ಅವರಿಗೆ ದೇವರಿಗೆ ಬೆನ್ನತ್ತಂತ ಕೆಲಸ ಮಾಡಿದ್ದಾರೆ. ಅವ್ರು ಯಾರಿಗೂ ಒಳ್ಳೇದಾಗಲ್ಲ. NIA ತನಿಖೆ ಆಯ್ತು ಅಂದರೆ ಎಲ್ಲ ಹೊರಗೆ ಬರ್ತದೆ. ಈಗ ನೋಡಿ, SIT ತನಿಖೆ ಆದಮೇಲೆ ಭಾಳಷ್ಟು ಹೊರಗೆ ಬಂತು. ಈಗ ಅದೇ ಥರ NIA ತನಿಖೆ ಆದರೆ ಭಾಳಷ್ಟು ಇನ್ನೂ ಹೊರಗೆ ಬರ್ತಾವೆ. SIT ಅವ್ರಿಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಕೆಲಸ ಮಾಡೋಸ್ತ ಒಂದು ಇದಿದೆ. ಅವ್ರು ಕೇಳಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ. ಇವತ್ತು ಕೇಳೋದು ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಔಟ್ ಆಫ್ನಿಂದ ಸಾಕಷ್ಟು ದುಡ್ಡು ಬಂದಿದೆ. ಅದೆಲ್ಲ ಆಗ್ಬೇಕಾದ್ರೆ NIA ಇಡೀ ಎಂಟ್ರಿ ಆಗಲೇಬೇಕು. ಆದಾಗ ಸಿದ್ದರಾಮಯ್ಯ ಅವರು ಬಾಯಿ ಹರ್ಕೊಂಡಂಗೆ ಆಗಲ್ರಿ. ಹೊರಗಿನ ದೇಶಗಳಲ್ಲಿ ಎಲ್ಲ ಹಿಂದೂಗಳ್ನು ಫಂಡ್ ಕೊಡೋಂಥ ಪದ್ಧತಿನ ಕಲೀಲಿ, ಅದನ್ನು ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಯಾವ ಥರ ಈ ಥರ ಕಾಂಟ್ರವರ್ಸಿ ಕೊಟ್ಟುಬಿಟ್ರೆ ಅಲ್ಲೇ ಮಾತಾಡ್ಕೊಂತ ಇರಲಿ ಅಂತೇಳಿ. ನೀವು ಈ ದಸರಾ ಉತ್ಸವದ ಉದ್ಘಾಟಕರನ್ನ ಅವ್ರನ್ನ ಯಾಕೆ ಮಾಡಿದ್ದಾರೆ ಹೇಳ್ರಿ? ಈ ಧರ್ಮಸ್ಥಳದ ಇಶ್ಯೂ ಸ್ವಲ್ಪ ತಿಳಿಯಾಗಲಿ, ಅದಕ್ಕಿಂತ